ಮುಖಂಡರು. ಹಾಂ, ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ? ಪ್ರಿಯಾಂಕನ ಪ್ರಾಯೋಜಕತ್ವದ ಅಂತ ಹೇಳ್ಯಾನಲ್ಲ. ಪ್ರಿಯಾಂಕೆ ನನ್ನ ಪ್ರಾಯೋಜಕತ್ವದಲ್ಲೇ ನಡೆದದು ಅಂತ ಹೇಳ್ಯಾನಲ್ಲ. ಪ್ರಿಯಾಂಕೆ ಹೇಳಿಕೆ ಕೊಟ್ರ, ನಾನು ಪಕ್ಷದ ವರಿಷ್ಠರು ಸೂಚಿಸಿದ್ರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂಥೇಳಿ. ಅದರ ಅರ್ಥ ಏನು? ಇವ್ರ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ಇವ್ರಿಗೆ ಮಹತ್ವದ ಜವಾಬ್ದಾರಿಗಳು ಕೊಟ್ಟದ ಕಾಂಗ್ರೆಸ್ ಪಕ್ಷ ಅವ್ರ ಅಪ್ಪವ್ರ ಹೆಸರು ಮೇಲೆ, ಇವ್ರ ಹೆಸರು ಮೇಲೆ, ಇವ್ರ ಯೋಗ್ಯತೆ ಮೇಲೆ ಕೊಟ್ಟಿಲ್ಲ, ಅವ್ರ ತಂದೆಯವ್ರ ಹೆಸರು ಮೇಲೆ ಕೊಟ್ಟದ ಇವ್ರಿಗೆ. ಅದನ್ನು ಸರಿಯಾಗಿ ಕೆಲಸ ಮಾಡಿ ಗುಲ್ಬರ್ಗ ಜಿಲ್ಲೆಗೂ ಹೆಸರು ತಂದು ಇಡೀ ರಾಜ್ಯದಲ್ಲಿ ನಂಬರ್ 1 ಮಂತ್ರಿ ಆಗಬೇಕಾಗಿತ್ತು. ನಿಮ್ಮದು 11% ಅದ ಪರ್ಫಾರ್ಮೆನ್ಸ್. ಕಲಬುರಗಿ ಜಿಲ್ಲೆ ಎಲ್ಲ ರಸ್ತೆಗಳು ಹಾಳಾಗಿ ಹೋಗ್ಯಾವ. ಕಲಬುರಗಿ ಜಿಲ್ಲೆಯಲ್ಲಿ 7 ಲಕ್ಷ ಹೆಕ್ಟರ್ ಬೆಳೆ ಹಾಳಾಗ್ಯದ. ನೀವು ವರದಿಯಲ್ಲಿ 3 ಲಕ್ಷ 3.5 ಲಕ್ಷ ತೋರಿಸ್ತೀರಿ. ಇನ್ನು 3.5 ಲಕ್ಷ ಜನ ಏನು ಸಾಯ್ಬೇಕಾ? ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾ? ಇಡೀ ಜಿಲ್ಲೆಯಲ್ಲಿ ರಸ್ತೆಗಳು ಹಾಳಾಗ್ಯಾವ. ಮಾಡಲೇ ಇಲ್ಲ ಸಮೀಕ್ಷೆ. ಇಡೀ ಜಿಲ್ಲೆಯ ರಸ್ತೆಗಳು ಸಂಪೂರ್ಣ ಹಾಳಾಗ್ಯಾವ. ನಗರದ ಎಲ್ಲ ರಸ್ತೆಗಳು ರಿಂಗ್ ರಸ್ತೆ ಹಿಡ್ಕೊಂಡು ಎಲ್ಲ ಹಾಳಾಗಿ ಹೋಗ್ಯದ. ಹಾಗಿದ್ದಾಗ ನೀವು ಅಭಿವೃದ್ಧಿ ಕಡೆ ಗಮನ ಹರಿಸದೆ, ರೈತರ ಪರವಾಗಿ ಕಾಳಜಿ ವಹಿಸದೆ, ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಬಳಸ್ಕೊಂಡು ದಲಿತ ಸಮಾಜದ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಭಾಗದ ಎಲ್ಲ ರೈತರ ಎಲ್ಲ ಬಡವರ ಮಕ್ಕಳಿಗೆ ಅನುಕೂಲ ಮಾಡ್ತಕ್ಕಂಥ ಯಾವುದಾದ್ರೂ ಫ್ಯಾಕ್ಟ್ರಿ ತಂದಿದ್ದೀರಾ? ಯಾವುದಾದ್ರೂ ಯೋಜನೆಗಳು ತಂದಿದ್ದೀರಾ? ಪಂಚಾಯತ್ ರಾಜ್ನಲ್ಲಿ ಹೆಚ್ಚಿನ ಅನುದಾನ ತಂದು ಈ ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾಯಿದ್ದೀರಾ? ಭ್ರಷ್ಟಾಚಾರ ತುಳುಕ್ತಾ ಇದೆ. ಸ್ಯಾಂಡ್ ಮಾಫಿಯಾದವ್ರು ನಿಮ್ಮ ಹಿಂಬಾಲಕರು ಯಾರ? ಗುಂಡಾಗಳು ನಿಮ್ಮ ಹಿಂಬಾಲಕರು ಯಾರ? ಅಕ್ಕಿ ಕಾಳು ಮಾಡಿ ಮಾರಾಟ ಮಾಡೋರು ನಿಮ್ಮ ಹಿಂಬಾಲಕರು ಯಾರ? ರೌಡಿ ಸೀಟರ್ಸ್ ಎಲ್ಲ ನಿಮ್ಮ ಹಿಂಬಾಲಕರು ಯಾರ? ಕಲಬುರಗಿ ಜಿಲ್ಲೆ ಏನು ಹಿಂದಿನಿಂದ ಹೆಸರುವಾಸಿಯಾಗಿತ್ತು, ಏನು ಶರಣ ಬಸವೇಶ್ವರರು, ಖಾಜಾ ಬಂದೇ ನವಾಜ್, ಬುದ್ಧ, ಬಸವ, ಅಂಬೇಡ್ಕರ್ ನಾಡಾಗಿತ್ತಿದ್ವು. ಈ ನಾಡಿಗೆ ನೀವು ಕೆಟ್ಟ ಹೆಸರು ತರಲತ್ತೀರಿ. ಹಿಂದೆ ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಯಶಸ್ವಿಯಾಗಿ ನಿಭಾಯಿಸ್ಯಾರ. ತಕ್ಕ ಮಟ್ಟಿಗೆ ಕಲಬುರಗಿ ಬದಲಾವಣೆಗೆ ಪ್ರಯತ್ನ ಮಾಡ್ಯಾರ. ಅಥವಾ ಈ ರೀತಿ ಗೊಂದಲರೇ ಸೃಷ್ಟಿ ಮಾಡಿಲ್ಲ. ಅವ್ರು ಏನೂ ಮಾಡಲಿಕ್ಕಿಲ್ಲ. ಏನೂ ಮಾಡಿಲ್ಲ ಅಂದ್ರೂ ಸಮುದಾಯಗಳ ಮಧ್ಯೆ ಜಗಳ ಹಚ್ತಕ್ಕಂಥದ್ದು, ಜಾತಿ ಸಂಘರ್ಷಕ್ಕೆ ಹಾದಿ ಮಾಡಿಕೊಡ್ತಕ್ಕಂಥದ್ದು ಮಾಡಿಲ್ಲ ಅವರು. ಇವ್ರು ಮಾಡ್ತಾಯಿದ್ದಾರೆ. ಈ ದಲಿತ ಸಂಘಟನೆಗಳ ಮುಖಂಡರು ಪಾಪ ಅವರು ಪ್ರಿಯಾಂಕನ ಆಮಿಷಕ್ಕೋ ಮತ್ಯಾವುದಕ್ಕೋ ಬಲಿಯಾಗಿ ಈ ರೀತಿ ವರ್ತನೆ ಮಾಡ್ಲತ್ತಾರ. ಅವ್ರು ನಿಜವಾಗಿ ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಮೇಲೆ ವಿಶ್ವಾಸ ಇದ್ದವರು. ಜಿಲ್ಲಾಡಳಿತ ನಮಗೆ ಯಾವ ದಿನಾಂಕ ನಿಗದಿಪಡಿಸ್ತದ ಆ ದಿನಾಂಕದಂದು ನಾವು ಮಾಡ್ತೀವಿ, ಬೇರೆ ಬೇರೆ ದಿನಾಂಕ ಜಿಲ್ಲಾಧಿಕಾರಿಗಳು ಕೂಡಲಿ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಒಬ್ಬರು ಹೇಳಿಲ್ಲ. ಸರ್, ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಂತ ದಲಿತ ಮುಖಂಡರೊಬ್ಬರು ಹೇಳ್ತಾರೆ. ಹಾಕಲಿ. ನಾನೇನಾದರೂ ತಪ್ಪು ಮಾಡಿದ್ದೀನಿ, ನಾನೇನಾದರೂ ಅಸಂವಿಧಾನಿಕ ಪದಗಳು ಬಳಸಿದ್ದೀನಿ, ನಾನೇನಾದರೂ ಯಾರಿಗರೇ ಕೆಟ್ಟ ಪದಗಳು ಬಳಸಿ ಮಾತಾಡಿದ್ದೀನಿ ಅಂದ್ರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿ. ನನ್ನ ಬಗ್ಗೆ ಅವಾಚ್ಯ ಶಬ್ದದಾಗ ಸ್ಲೋಗನ್ ಹಾಕ್ಯಾರ. ನನ್ನ ಬಗ್ಗೆ ಮಾಧ್ಯಮಗಳದಾಗ ಮಾತಾಡಿದಾಗ ಸಿಂಗ್ಯುಲರ್ ವರ್ಡ್ನಾಗ ಮಾತಾಡ್ಯಾರ. ಅವ್ರಂಗೆ ನಾ ಮಾತಾಡಲ್ಲ. ನಾ ದಲಿತ ಸಂಘರ್ಷ ಸಮಿತಿಯ ಹುಟ್ಟು ಹೋರಾಟಗಾರನ. 2 ಸಾರಿ ಲಾಠಿ ಚಾರ್ಜ್ ಆಗಿ ಜೈಲಿಗೆ ಹೋಗಿ ಇಡೀ ದಲಿತ ಸಮಾಜದ ಆರ್ಥಿಕ ಸಾಮಾಜಿಕ ಶಿಕ್ಷಣ ಅಭಿವೃದ್ಧಿಗೆ ಸಾಕಷ್ಟು 20-25 ವರ್ಷ ಕೊಟ್ಟಿರ್ತಕ್ಕಂಥವ, ಶ್ರಮ ವಹಿಸಿರ್ತಕ್ಕಂಥವಿದ್ದೀನಿ. ಪೇಟಮ್ಮಾಪುರ ಆಗಿರ್ಬೋದು, ಅಳ್ಗಿಯಲ್ಲಿ 3 ಜನ ದಲಿತರ ಕೊಲೆ ಆಯಿತು, ಮಾರಣ ಹೋಮ ನಡೀತು. ಕೋಣ ಬಲಿ ಕೊಡಲ್ಲಂದರೆ ಇವರು ಮನುಷ್ಯರದೇ ಬಲಿ ಕೊಟ್ಟರು. ಅಂಥ ಸಂದರ್ಭದಾಗ ಹೋರಾಟ ಮಾಡೀವಿ. ಲಾಠಿ ಚಾರ್ಜ್ ಆಗ್ಯದ. ವಿದ್ಯಾರ್ಥಿ ಒಕ್ಕೂಟದ ವಿದ್ಯಾರ್ಥಿಗಳ ಸಮಸ್ಯೆ ತೊಂದು ಸಾಕಷ್ಟು ಹೋರಾಟ ಮಾಡೀವಿ. ಕ್ಯಾಪಿಟೇಷನ್ ಫೀ ಡೊನೇಷನ್ ಹಾವಳಿ ವಿರುದ್ಧ ಹೋರಾಟ ಮಾಡೀವಿ. 92ಲಿಂದ ಬಿ ಜಿ ಜವಳಿಯವರು ರಾಜ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಿದ್ದರು. ವೀರಪ್ಪ ಮೊಯ್ಲಿಯವರು CET ಜಾರಿಗೆ ತಂದಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ದವರು CETಗೆ ನಾವು ಸೀಟ್ ಕೊಡಲ್ಲಂದರು. ಅರ್ಧ ಸೀಟ್ ಕೊಡಲೇಬೇಕು ನೀವು, ಫ್ರೀ ಸೀಟ್ ಬಡವ್ರ ಮಕ್ಕಳಿಗೆ ಅಂಥೇಳಿ 1 ತಿಂಗಳು PDA ಇಂಜಿನಿಯರಿಂಗ್ ಕಾಲೇಜ್ನಾಗ ಮಳೆಯಾಗ ಚಳಿಯಾಗ ಧರಣಿ ಮಾಡೀವಿ ನಾವು ವಿದ್ಯಾರ್ಥಿಗಳ ಪರವಾಗಿ. ಕೇವಲ ಅಸ್ಪೃಶ್ಯರ ವಿದ್ಯಾರ್ಥಿಗಳ ಪರವಾಗಿ ಮಾಡೀವ? ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡೀವಿ.
ಮತ್ತು ದಲಿತ ಸಂಘರ್ಷ ಸಮಿತಿ ನಾವು ಜಿಲ್ಲಾ ಸಂಚಾಲಕರಾಗಿನೂ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೊಗೊಂಡು ಹೋಗಿವಿ. ಯಾವತ್ತೂ ಈ ರೀತಿ ಸಂಘರ್ಷ ಆಗಿಲ್ಲ. ಮತ್ತು ಜೊತೆಗೇ ನಾನು ವಿದ್ಯಾವಂತಿದ್ದೀನಿ. ನಂದು MA ಎಕನಾಮಿಕ್ಸ್ ಆಗಿದೆ, PhD ಎಕನಾಮಿಕ್ಸ್ ಆಗಿದೆ, ನಂದು LLB LLM ಇದೆ. ನಾನು ರೌಡಿಸಮ್ ಮಾಡ್ಕೊಂಡು ತಿರುಗಾಡವ ಅಥವಾ ಬೇರೆ ಥರ ಇಲ್ಲ. ನನ್ನದೇ ಆದಂಥ ವ್ಯಕ್ತಿತ್ವ ಅದ, ನನ್ನದೇ ಆದಂಥ ಗೌರವ ಅದ ಸಮಾಜನಾಗ. ಸಮಾಜ ಗೌರವಿಸ್ತದ ನನಗೆ. ನಾ ಬಂದ ತಕ್ಷಣ ಇವ ಬಂದನು ಕಳ್ಳ ಅಂಥೇಳಿ ಯಾರೂ ಬಾಜು ಸರಿದು ಹೋಗಲ್ಲ. ಇಷ್ಟೆಲ್ಲ ಆದಮೇಲೆ ನಾಳೆ RSS ಪಥ ಸಂಚಲನ ವಿಚಾರವಾಗಿ ಹೈಕೋರ್ಟ್ನಾಗ ವಿಚಾರಣೆ ಅದ ಸರ್, ಅಲ್ಲಿ ಭಾಗವಹಿಸ್ತಿರತ್ತಾವೆ? ಇಲ್ಲ, ನಮ್ಮ ಹಿರಿಯರು ಭಾಗವಹಿಸ್ತಾರೆ, ನಮ್ಮ ಪರವಾಗಿ ನಮ್ಮ ನ್ಯಾಯವಾದಿಗಳು ಭಾಗವಹಿಸ್ತಾರೆ. ಏನೇ ನಿರ್ಣಯ ಬಂದರೂ ನಾವು ಅದಕ್ಕೆ ಸ್ವಾಗತಿಸ್ತೀವಿ. ನ್ಯಾಯಾಲಯದ ನಿರ್ಣಯಕ್ಕೆ ನಾವು ಸ್ವಾಗತಿಸ್ತೀವಿ. ಈ ಪ್ರಿಯಾಂಕ ಪ್ರಾಯೋಜಿತ ಏನು ನಡೀತಾ ಇದೆ ಇದು ಚಿತ್ತಾಪುರದಲ್ಲಿ ಪದೇ ಪದೇ ಉದ್ದೇಶಪೂರ್ವಕವಾಗಿ ಸಂಘದವ್ರು ಪಥಸಂಚಲನ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಪದೇ ಉದ್ದೇಶಪೂರ್ವಕವಾಗಿ ಇದೇ ವರ್ಷ ಮಾಡ್ತಾ ಇಲ್ಲ, ಇದು ನಿರಂತರವಾಗಿ ಪ್ರತಿ ವರ್ಷ ಆಗ್ತದೆ. ಪ್ರಿಯಾಂಕ್ ಶಾಸಕ ಆದ ಮೂಲಕ 12 ಪಥಸಂಚಲನ ನಡೆದವು. ಇದೇ ಪ್ರಿಯಾಂಕ್ ಅವರು ವಿರೋಧ ಮಾಡಿಲ್ಲ. ಈ ವರ್ಷ ತಮ್ಮ ಕುರ್ಚಿಗೆ ತಮ್ಮ ಬುಡಕ್ಕೆ ಬಂದದಂಥೇಳಿ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿ ನ್ಯಾಷನಲ್ ಹೀರೋ ಆಗ್ಬೇಕನ್ನೋ ಉದ್ದೇಶದಿಂದ ಅವ್ರು ಹೊಂಟ್ರ. ಇನ್ನೊಂದು ಮಾತು, ಅವ ಯಾವನೋ ಇವ್ರಿಗೆ ಫೋನ್ಯಾಗ ಅವಡ ಸೌಡ ಮಾತಾಡ್ಯಾನ, ಹೆಣ್ಮಕ್ಳ ಬಗ್ಗೆ ಅಗೌರವವಾಗಿ ಮಾತಾಡ್ಯಾನ. ಅದು ನಾವು ಖಂಡಿಸಿವು ತೀವ್ರವಾಗಿ. ಅವರು ನಮ್ಮ ಹೆಣ್ಮಕ್ಳೇ, ನಮ್ಮ ಸಮಾಜದ ಗೌರವಾನ್ವಿತ ಕುಟುಂಬದ ಹೆಣ್ಮಕ್ಳು ಅವರು, ನಮಗೆ ತಾಯಂದಿರ ಸಮಾನ ಅವರು. ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥ ನೀಚನಿಗೆ ಗಲ್ಲಿಗೇರ್ಸ ಲೆಕ್ಕ, ಕಠಿಣ ಶಿಕ್ಷೆ ಕೂಡ ಲೆಕ್ಕ. ಅವ್ರದ್ದೇ ಸರ್ಕಾರದ, ಅವೇನು ಸಂಘದವಲ್ಲ, ಯಾವ ಕುಡುಕ. ಆದರೆ ಆ ಆಡಿಯೋ ಮಾಧ್ಯಮಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಬಿಡುಗಡೆ ಮಾಡಿ ಆ ಹೆಣ್ಮಕ್ಳಿಗೆ ಮುಜುಗರ, ಅವರಿಗೆ ನೋವಾಗ್ತಕ್ಕಂಥ ಕೆಲಸ ಪ್ರಿಯಾಂಕನೂ ಮಾಡ್ಯಾರಲ್ಲ, ಇದು ಸರಿನಾ? ಆ ನೀಚ್ ಮಾತಾಡಿರ್ತಕ್ಕಂಥದ್ದು ಮಾಧ್ಯಮಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಬಿಡೋದು ಒಳ್ಳೆಯದಾ? ಯಾರಿಗೆ ಅವಮಾನ ಆಗಲೆಕ್ಕ, ಯಾರದು ಮರ್ಯಾದೆ ಹೋಗಲೆಕ್ಕ, ನಂದು ನ್ಯಾಷನಲ್ನ್ಯಾಗ ಹೆಸರು ಇರಬೇಕು ಅಥವಾ ರಾಜ್ಯದಾಗ TV ಆನ್ ಮಾಡಿದ್ರೆ ನಂದೇ ಫೋಟೋ ಬರಬೇಕು ಅಂತಕ್ಕಂಥ ಕೆಟ್ಟ ಚಾಳಿ ನಿಮಗೆ ಬಿದ್ದದ. ಜೊತೆಗೇ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಇವೆಲ್ಲ ಪ್ರಯತ್ನಗಳು ನೀವು ಮಾಡ್ತಾಯಿದ್ದೀರಿ. ಇದು ಅಲ್ಲದೇ ಇಷ್ಟೆಲ್ಲ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಾನು ಒಳಗಡೆ ಮಾತಾಡ್ತಾ ಇದ್ದೀನಿ. ನನ್ನ ವಾದ ಏನಂದ್ರೆ, ನೀವು ಹಿಂಗೆ ಮಾಡಿರಿ ಅಂತ ಹೇಳ್ತಕ್ಕಂಥವ್ರು ನೀವ್ಯಾರು? ನಿಮ್ಮದು ಒಂದು ಸಂಘಟನೆ, ನಮ್ಮದು ಒಂದು ಸಂಘಟನೆ. ನಿಮ್ಮ ಸಂಘಟನೆದು ಸಿಂಬಲ್ ಇದೆ, ಸಂವಿಧಾನ ಇದೆ, ಎಲ್ಲ ಇದೆ. ನಮ್ಮ ಸಂಘಟನೆದು ಸಿಂಬಲ್ ಇದೆ, ನಮ್ಮದೇ ಆದಂಥ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ನಾವು ಮಾಡ್ತೀವಿ. ಅಥವಾ ಜಿಲ್ಲಾಡಳಿತ ನ್ಯಾಯಾಲಯ ಏನು ನಿರ್ದೇಶನ ಕೊಡ್ತದೋ ಅದು ಪಾಲಿಸ್ತೀವಿ. ಆದ್ರೆ ನೀವ್ಯಾರು? ನಿಮ್ಗೆ ಕೇಳಿ ನಾವು ಸಂವಿಧಾನ, ನಿಮ್ಗೆ ಕೇಳಿ ನಾವು ಪೀಠಿಕೆ ಓದೋದು ಅವಶ್ಯಕತೆ ಇಲ್ಲ. ನಾ ಹೇಳ್ದಲ್ಲ, ವಾಜಪೇಯಿ ಅವರು ಹೇಳ್ಯಾರ, ನರೇಂದ್ರ ಮೋದಿಜಿಯವರು ಹೇಳ್ಯಾರ, ಮೋಹನ್ ಭಾಗವತ್ ಅವರು ಹೇಳ್ಯಾರ. ಈ ದೇಶದಾಗ ಮೀಸಲಾತಿ ಸಂವಿಧಾನ ನಿರಂತರವಾಗಿರ್ತದೆ. ಸೂರ್ಯ ಚಂದ್ರ ಇರೋದು ಹೆಂಗೆ ಸತ್ಯ ಅದನೋ, ಸಂವಿಧಾನ ಮತ್ತು ಮೀಸಲಾತಿನೂ ಅಷ್ಟೇ ಸತ್ಯ ಅದ ಇರ್ತದೆ ಅಂತೇಳಿ. ಒಂದು ವೇಳೆ ಪಥಸಂಚಲನಕ್ಕೆ ಪರ್ಮಿಷನ್ ಸಿಕ್ಕರೆ ಲಾಠಿ ಬೇಡ ಅಂತಿದ್ದಾರೆ. ಈಗ ಅವ್ರು ಕೂಡ ಹೇಳ್ತಿದ್ದಾರೆ ಸರ್, ಲಾಠಿ ಅವ್ರು ಹಿಡ್ಕೊಂಡು ಬಂದ್ರೆ ನಾವು ಖಡ್ಗ ತರೋ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಪರ್ಮಿಷನ್ ನೋಡ್ರಿ. ಅವರು ಏನಾರ ಅನ್ನೋದು ಅವ್ರ ಭಾಷೆ ಮೇಲೆ ತೋರಿಸ್ತದೆ. ಹತಿಯಾರ್ ತರ್ತೀವಿ ಅಂತಾರಲ್ಲ, ಹತಿಯಾರ್ ಅಂದ್ರೆ ಏನು? ಮಚ್ಚು, ಲಾಂಗು, ನೀವು ಹೇಳ್ದಂಗೆ ತಲವಾರಿಗೆ ಹತಿಯಾರ್ ಅಂತಾರೆ. ಮತ್ತು ಅವ್ರು ಹತಿಯಾರೇ ಹಿಡ್ಕೊಂಡು ತಿರುಗಾಡ್ತಾರೆ, ಹತಿಯಾರ್ ಭಾಷೆನೇ ಮಾತಾಡ್ತಾರೆ. ಲಾಠಿ ಹತಿಯಾರ ಅಲ್ಲ. ಲಾಠಿ ನಮ್ಮ ಸ್ವಾಭಿಮಾನದ ಮತ್ತು ನಮ್ಮ ಆತ್ಮಗೌರವದ ಸಂಕೇತದ ಸಿಂಬಲ್ ಅದು ಅಷ್ಟೇ. ದಿನ ಹಿಡ್ಕೊಂಡು ತಿರುಗಾಡಲ್ಲ. ಪಥಸಂಚಲನದಾಗ 1 ತಾಸು 2 ತಾಸು ನಮ್ಮ ಹೆಗಲ ಮೇಲೆ ಇರ್ತದೆ ಅಷ್ಟೇ. ಇಲ್ಲಿವರೆಗೂ 500 ಪಥಸಂಚಲನಗಳು, 2 ಲಕ್ಷಕ್ಕಿಂತ ಹೆಚ್ಚು ಗಣವೇಷಧಾರಿಗಳು ಪಥಸಂಚಲನ ಮಾಡ್ಯಾರ. ಎಲ್ಲರೇ ಏನಾರೇ ಅಹಿತಕರ ಘಟನೆ ಆಗ್ಯದೇನು? ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದ ಬೇಡ. ಇನ್ನು 3 ವರ್ಷದಿಂದ ನಿರಂತರ ನರೇಂದ್ರ ಮೋದಿಜಿಯವರು ಹರ್ ಘರ್ ತಿರಂಗ ಸ್ಲೋಗನ್ ಕೊಟ್ಟದ್ದು, ನಾವು ಇಡೀ ರಾಷ್ಟ್ರದ ಸುಮಾರು 70-80 ಕೋಟಿ, 1000 ಕೋಟಿ ಮನೆಗಳ ಮೇಲೆ 140 ಕೋಟಿ ಜನಸಂಖ್ಯೆ ಅದಲ್ಲ. ನಾವೇನ್ರಿ 60 ಸಾವಿರ ಕೋಟಿ ಮನೆಗಳ ಮೇಲೆ ತಿರಂಗ ಧ್ವಜ ಹಾರಿಸಿವಿ.
ನಮಗೂ ತಿರಂಗ ಬಗ್ಗೆ ಗೌರವ ಇದೆ, ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇದೆ. ಬಾಬಾ ಸಾಹೇಬ್ರ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅಪಾರ ಗೌರವ ಇದ್ದಂಥ ಆ ಸಂವಿಧಾನ ಮತ್ತು ಕಾನೂನನ್ನು ತಿಳ್ಕೊಂಡಿರ್ತಕ್ಕಂಥವ್ರು ನಾವಿದ್ದೀವಿ. ನಾವು ಬೇರೆಯವ್ರ ಥರ ಮಾತಾಡ್ಲಿಕ್ಕೆ, ಬೇರೆಯವ್ರ ಥರ ವಲ್ಗರ್ ವರ್ಡ್ ಯೂಸ್ ಮಾಡ್ಲಿಕ್ಕೆ ನಮಗಾಗಲ್ಲ. ಅವ್ರು ಮಾಡಲಿ. ಆಮೇಲೆ ಪ್ರಿಯಾಂಕ್ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಚಿತ್ತಾಪುರ್ನ್ಯಾಗೂ ಹಲ್ಲೆ ಮಾಡಿಸಿದ್ರು. ಪೊಲೀಸರಿಗೆ ಹಚ್ಚಿ ನನಗೆ 3:30 ತನಕ ರಾತ್ರಿ ಕುಂದಿರ್ಸಿದ್ರು ಸುಮ್ಮನೆ ವಿನಾಕಾರಣ. ನನ್ನ ಮೇಲೆ ಯಾವ ಆರೋಪ ಇಲ್ಲ, ನಾ ಯಾರಿಗೆ ಕೈ ಹಚ್ಚಿಲ್ಲ. ಅಲ್ಲೂ ಕೂಡ ನನ್ನ ಮೇಲೆ ಹಲ್ಲೆ ಆಯಿತು, ಇಲ್ಲೂ ಕೂಡ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ಪೊಲೀಸ್ ಕಮಿಷನರ್ ಅವರು, ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತರು, ಹಿರಿಯರು, ಸಮಾಜ ಚಿಂತಕರು, ಸಮಾಜದಲ್ಲಿ ಅಶಾಂತಿ ಮೂಡಲು ಕಾರಣ ಆಗಬಾರ್ದು ಅಂತಕ್ಕಂಥ ತಿಳಿ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಶಿವರಾಮ್ ಮೊಗಾಜಿ ಅಂಥವ್ರು, ಡಿ ವಿ ಪಾಟೀಲ್ ಅಂಥವ್ರು, ಜಿಲ್ಲೆಯಲ್ಲಿ ಗೊಂದಲಗಳಾದಾಗ ಈರಣ್ಣ ಕಡಗಂಚಿಯವರು ನಾವು ನೋಡಿದ್ದೀವಿ ಅವ್ರ ನೇತೃತ್ವದಲ್ಲಿ. ಸರ್, ಈಗ ಈ ಸಂಘ ಸಮಿತಿಯವರು ತಮ್ಮನ್ನ ಜೀವದ ಭಯ ಏನಾದರೂ ಇದೆ ತಮಗೆ ಏನಂತ? ದಲಿತ ಸಂಘರ್ಷ ಸಮಿತಿ ಅಲ್ಲ, ದಲಿತ ಸಂಘಟನೆಗಳು, ದಲಿತ ಸಂಘಟನೆಗಳಿಂದಿಲ್ಲ, ದಲಿತ ಸಂಘಟನೆಗಳ ಹೆಸರು ಹೇಳ್ಕೊಂಡ್ ತಿರುಗಾಡ್ತಕ್ಕಂಥ ಗುಂಡಾಗಳಿಂದವ. ಪ್ರಿಯಾಂಕನ ಗುಂಡಾಗಳೇನು ಹರ ಶಾಂಡ್ ಮಾಫಿಯಾ, ರೌಡಿಸಮು, ಹತ್ಯಾರ ಹಿಡ್ಕೊಂಡು ತಿರುಗಾಡೋರು, ಈಗ ತಾವು ಏನು ಅಕ್ಕಿ ಕಳುವು ಮಾಡಿ ಮಾರೋರು, ಮಟಕ ನಡೆಸೋರು, ಕಲಬುರಗಿಯಲ್ಲಿ ಅವ್ಯಾತವಾಗಿ ಎಲ್ಲ ಒಂದೊಂದು ಕಾರ್ಪೊರೇಷನ್ ವಾರ್ಡ್ನಾಗೂ ಎರಡೆರಡು ಜೂಜು ಅಡ್ಡೆಗಳು ನಡ್ಲತ್ತಾವ. ಪೊಲೀಸರಿಗೆಲ್ಲ ಗೊತ್ತದ ಎಲ್ಲೆಲ್ಲಿ ಜೂಜ್ ಅಡ್ಡ ಅವ, ಯಾರು ಜೂಜ್ ನಡೆಸ್ಲತ್ತಾರ, ಓಪನ್ ಸೀಕ್ರೆಟ್ ಅದ. ಅದಕ್ಕೇನು ಕಡಿವಾಣ ಇಲ್ಲ. ಎಲ್ಲ ಪ್ರಿಯಾಂಕನ ಮಂದಿನ ಯಾರ, ಯಾರು ಇಸ್ಪೇಟ್ ಆಡಿಸ್ಲತ್ತಾರ ಅವರೆಲ್ಲ ಪ್ರಿಯಾಂಕನ ಫಾಲೋವರ್ಸ್ ಯಾರ, ಯಾರು ಶಾಂಡ್ ಮಾಫಿಯಾದವ್ರ ಪ್ರಿಯಾಂಕನ ಮಂದಿನ ಯಾರ, ಅಕ್ಕಿ ಯಾರು ಹುಡಿಲತ್ತಾರ, ಕಳುವು ಮಾಡ್ಲತ್ತಾರ ಅವರೆಲ್ಲ ಪ್ರಿಯಾಂಕನ ಫಾಲೋವರ್ಸ್ ಯಾರ. ಇದಕ್ಕೆಲ್ಲ ಪ್ರಿಯಾಂಕನ ಆಸ್ಪದನೇ ಅದ. ಹಾಗಾಗಿ ಪ್ರಿಯಾಂಕನ ಗುಂಡಾಗಳು ನನಗೆ ಬೆದರಿಕೆ ಹಾಕ್ತಕ್ಕಂಥದ್ದು, ನಿಂಗೆ ನೋಡ್ಕೋತೀವಿ ಅನ್ನೋದು, ಕಣ್ಣು ನಿಗರ್ಸೋದು. ರಕ್ಷಣೆ ಏನಾದರೂ ಕೋರ್ತೀರಾ ಸರ್? ತಾವು ರಕ್ಷಣೆ ಏನಾದರೂ ಕೋರ್ತೀರಾ? ನಾವು ರಕ್ಷಣೆ ಏನು ಕೋರಿಲ್ಲ. ಆದರೂ ಪಾಪ ಪೊಲೀಸ್ ಕಮಿಷನರ್ ಅವರು ನಿನ್ನ ಮಧ್ಯಾಹ್ನದಿಂದ ಇವತ್ತು ಬೆಳಗ್ಗೆ ತನಕ ಇದ್ದರು ಪೊಲೀಸರು. ನಾವೇ ಹೇಳಿದೆವು ಏನು ಅವಶ್ಯಕತೆ ಇಲ್ಲಪ್ಪ, ಸುಮ್ಮನೆ ಹಾಕಿರ್ತೀರಿ, ಹೋಗ್ಬಿಡ್ರಿ ಅಂತ ಹೇಳಿದಾಗ ಅವ್ರು ಹೋಗ್ಯಾರ. ನಾ ಪೊಲೀಸ್ ಪ್ರೊಟೆಕ್ಷನ್, ಪೊಲೀಸ್ ರಕ್ಷಣೆ ಏನು ಕೇಳಲ್ಲ. ನಾ ಸ್ವಯಂ ರಕ್ಷಣೆ ಮಾಡ್ಕೊಳ್ಳೋಂಥ ಶಕ್ತಿ ನನ್ನ ಬಲ್ಲದ. ಕೊನೆಯದಾಗಿ ಆಮೇಲೆ ನಾನೇನು ಕ್ರಿಮಿನಲ್ ಅಲ್ಲ, ನಾನೇನು ಕೆಟ್ಟ ಕೆಲಸಗಳು ಮಾಡೋವಲ್ಲ. ಯಾರಿಗೆ ಭಯ ಇರ್ತದ? ಯಾರು 10 ಮಂದಿಗೆ ಸಂಗಡ ತೊಗೊಂಡು ತಿರುಗಾಡ್ತಾರ? ಬೇರೆಯವ್ರು ಕೊಲೆ ಮಾಡಿದವರು, ಬೇರೆ ಕೆಟ್ಟ ಕೆಲಸ ಮಾಡಿದವರು, ಅವ್ರಿಗೆ ಭಯ ಇರ್ತದೆ. ನಾವು ಸರಳ ಜೀವಿಗಳಿದ್ದೀವಿ, ವಿದ್ಯಾವಂತರಿದ್ದೀವಿ, ಸಮಾಜದ ಒಳಿತಿಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟವರಿದ್ದೀವಿ. ನಮಗೇನು ಇದು ಇಲ್ಲ. ಆಮೇಲೆ ನಾನು ಸ್ವತಂತ್ರ ಇದೆ. ನಾ BJPದಾಗ ಇರ್ತೀನಿ, ಅಥವಾ ನಾ ಮತ್ತೊಂದು ಪಕ್ಷಕ್ಕೆ ಹೋಗ್ತೀನಿ, ನಾ ಸಂಘದಾಗ ಇರ್ತೀನಿ. ನೀ ಅಲ್ಲಿ ಯಾಕಿದ್ದಿ, ಇಲ್ಲಿ ಯಾಕಿದ್ದಿ ಪ್ರಶ್ನೆ ಮಾಡೋದು ನಿಮ್ಮ ಅಧಿಕಾರ ಅಲ್ಲ. ನೀವೆಲ್ಲೆಲ್ಲಿದ್ದೀರಿ, ನೀವೆಲ್ಲೆಲ್ಲಿದ್ದು ಬಂದಿರಿ, ನೀವು ನೋಡ್ಕೋರಿ. ಹಾಂ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಕ್ವಾಟ್ನೂರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಪ್ರಕರಣ ಇಲ್ಲಿವರೆಗೂ ಯಾರು ಮಾಡಿದ್ರು ಅಂತ ಅದು ಬಹಿರಂಗಪಟ್ಟಿಲ್ಲ. ಅದು ಬಹಿರಂಗಪಡಿಸ್ಬೇಕು. ಆರೋಪಿಗಳು ಯಾರೇ ಇರಲಿ, ಯಾವ ಸಮಾಜದವರೇ ಇರಲಿ, ಅವ್ರಿಗೆ ಒದ್ದು ಒಳಗೆ ಹಾಕಬೇಕು. ಯಾರು ಮಾಡ್ಯಾರಂತ ಗೊತ್ತಿದ್ರೂ ಪೊಲೀಸ್ ಇಲಾಖೆಯವರು ಮೌನ ವಹಿಸಿ ಸುಮ್ಮ ಕುಂತಾರಲ್ಲ, ಅದು ನಾನು ಖಂಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಕರಿತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಪೀಸ್ ಕಮಿಟಿ ಮೀಟಿಂಗ್ ಎಲಿಜಿಬಲ್ ಹರ, ಸಮಾಜದ ಗಣ್ಯ ವ್ಯಕ್ತಿಗಳರ, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಸ್ತಕ್ಕಂಥವ್ರ ಅಂಥವ್ರಿಗೆ ಕರಿಬೇಕು. ರೌಡಿ ಶೀಟರ್ಸಿಗೆ, ಗುಂಡಾಗಳಿಗೆ ಕರೆಯೋದಲ್ಲ. ಪೊಲೀಸರಿಗೆ ನೋಡಿದ್ರೆ ಹೆದರ್ತಕ್ಕಂಥ ವಾತಾವರಣ ಇತ್ತು. ಈಗ ಅವರು ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡ್ಲತ್ತಾರೆ ರೌಡಿಗಳು, ಈ ಮಟಕ ನಡೆಸೋರು, ಈ ಅಕ್ಕಿ ಮಾರೋರು, ರೇತಿ ಹುಡಿಯೋರು. ಹಾಂ, ಅವ್ರ ಬರ್ತಡೇಗೆ ಇವ್ರು ಹೋಗ್ಲತ್ತಾರ, ಇವ್ರು ಬರ್ತಡೇಗೆ ಅವ್ರು ಬರ್ಲತ್ತಾರ. ಮತ್ತು ಎಲ್ಲಿದು ಕಾನೂನು ಸುವ್ಯವಸ್ಥೆ ಇರ್ತದೆ ರೀ? ಅದಕ್ಕೆ ದಯಮಾಡಿ ನನ್ನ ಮನವಿ ಅದ, ನಮ್ಮ ಕಲಬುರಗಿ ಜಿಲ್ಲೆ ಶಾಂತಿಯ ನಾಡು, ಬುದ್ಧನ ನಾಡು, ಬಸವನ ನಾಡು, ಬಾಬಾ ಸಾಹೇಬ್ರ ನಾಡು, ನಮ್ಮ ಏನು ಮಹಾದಾಸೋಹಿ ಶರಣಬಸವೇಶ್ವರ ನಾಡು, ಸೂಫಿ ಸಂತ ಖಾಜಾ ಬಂದೇ ನೌಜರ್ ನಾಡದ. ಇಲ್ಲಿ ಯಾವುದೂ ಕೋಮು ಗಲಭೆಗಳು ಇಲ್ಲಿವರೆಗೂ ಆಗಿಲ್ಲ. ನಾವು ಹುಟ್ಟುದು ಹಿಡ್ದ ಅಂತೂ ಹಿಂದೂ ಆಗಿಲ್ಲ.
ಮುಂದೂ ಆಗೋದು ಬೇಡ ಅಂಥೇಳಿ ನಮ್ಮ ಮನವಿ ಅದ. ಪ್ರಿಯಾಂಕ್ ಅವರು ಈ ಮಂಡತನ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿ ಕಡೆ, ರೈತರ ಸಂಕಷ್ಟದ ಕಡೆ ಗಮನ ಹರಿಸ್ಬೇಕು ಅಂಥೇಳಿ ನಾ ಮನವಿ ಮಾಡ್ಕೋತೀನಿ ನಿಮ್ಮ ಮೂಲಕ.